ಇನ್ನು ಚಂದನ್ ಶೆಟ್ಟಿಯ ಫೇಮಸ್ ಹಾಡು ಕಾಟನ್ ಕ್ಯಾಂಡಿ, ಆ ಕಾಟನ್ ಕ್ಯಾಂಡಿ ಕಾಪಿ ಕ್ಯಾಂಡಿ ಆಗಿದ್ದೇಗೆ? ಬ್ರೇಕಪ್ ಮೂಡ್ನಲ್ಲಿ ಕಾಪಿ ಹೊಡೆದ್ರ ಹಾಗಾದ್ರೆ ಚಂದನ್ ಶೆಟ್ಟಿ ರ್ಯಾಪ್ ಸಾಂಗ್ ಡೂಪ್ಲಿಕೇಟ್ ಅಂತೆ, ನಕಲಿ ಅಂತೆ. ಚಂದನ್ ಶೆಟ್ಟಿ ಬರೆದಿದ್ದ ಒಂದು ಸಂಗೀತ, ಒಂದು ಹಾಡೊಂದು ಕಾಟನ್ ಕ್ಯಾಂಡಿ. ಆ ಹಾಡು ಇತ್ತೀಚೆಗಷ್ಟೇ ರಿಲೀಸ್ ಆಗಿತ್ತು. ಅದರ ಚರಣ ಚೆನ್ನಾಗಿದೆ ಅಂದಿದ್ದೆಷ್ಟು ಜನ, ಪಲ್ಲವಿ ಹೆಂಗಿದೆ ಅಂತ ಹೊಗಳಿದ್ದೆಷ್ಟು ಜನ, ಅದರ ಶ್ರುತಿಯ ಬಗ್ಗೆ ಹೊಗಳಿದ್ದೆಷ್ಟು ಜನ. ಆದರೆ ಚಂದನ್ ಶೆಟ್ಟಿಯ ಆ ಹಾಡು ಈಗ ನಕಲಿ ಎಂದು ಒಬ್ಬರು ಆರೋಪ ಮಾಡ್ತಿದ್ದಾರೆ. ಚಂದನ್ ಶೆಟ್ಟಿ ರ್ಯಾಪ್ ಸಾಂಗ್ ಡೂಪ್ಲಿಕೇಟು ಮತ್ತು ನಕಲಿ, ಗಾಯಕನ ಸ್ಫೋಟಕ ಆರೋಪಕ್ಕೆ ಚಂದನ್ ಶೆಟ್ಟಿ ಈಗ ತತ್ತರ. ನ್ಯೂ ಇಯರ್ ಪಾರ್ಟಿಗೆ ಹೊಸ ಸಾಂಗ್ ಬಿಟ್ಟಿದ್ದಂತಹ ಚಂದನ್ ಶೆಟ್ಟಿ ಸುಷ್ಮಿತಾ ಗೋಪಿನಾಥ್ ಹಾಕಿಕೊಂಡು ಕಾಟನ್ ಕ್ಯಾಂಡಿ ಸಾಂಗ್ ಬರೆಯಲಾಗಿತ್ತು. ಪಡ್ಡೆ ಹುಡುಗರ ನಿದ್ದೆಗೆಡಿಸುವಂತೆ ಜರ್ಕ್ ಕೊಟ್ಟಿದ್ದ ಸುಷ್ಮಿತಾ, ಆದರೆ ಆ ಸುಷ್ಮಿತಾ ಅವರನ್ನ ತೋರಿಸಿ ಪಡ್ಡೆ ಹುಡುಗರನ್ನ ರಂಜಿಸಿದ್ದ ರ್ಯಾಪರ್ ಶೆಟ್ಟಿ. ಆದರೆ ಆ ಹಾಡಿಗೆ ಯಾರ್ದೋ ಇನ್ನೊಬ್ಬರದು ಪಲ್ಲವಿಯನ್ನ ಕದಿಯಲಾಗಿದೆ ಅಥವಾ ಅವರ ಹಾಡಿಂದ ಕಸಿ ಮಾಡಲಾಗಿದೆ ಎನ್ನುವಂಥದ್ದು. ಆದರೆ ಅದಕ್ಕೊಂದು ರೀತಿ ರಿವಾಜುಗಳಿದ್ದಾವೆ. ಒಬ್ಬರ ಚರಣವನ್ನು ಮತ್ತೊಬ್ಬರು ಬಳಸೋದಕ್ಕೂ ಅವರ ಅನುಮತಿ ಬೇಕು. ಅದು ಯಾರು ಅದರ ಮೂಲ ವಾರಿಸುದಾರರು ಇರ್ತಾರೋ, ಆ ಸಂಗೀತದ ಮೂಲ ಮಾಲೀಕರು, ಅವರ ಅನುಮತಿ ಬೇಕು. ಅವರು ಹಾಕಿದ್ದ ವಿಚಿತ್ರವಾದ ಡಾಟನ್ನು ಬಳಸೋದಿದ್ರೂ ಕೂಡ ಅವರ ಅನುಮತಿಯನ್ನು ಕೊಡಬೇಕು. ಕಾರಣ ಅದು ಅವರ ಬ್ರ್ಯಾಂಡು, ಅವರು ನಿರ್ಮಾತ್ರ ಆಗ್ತಾರೆ ಆ ಒಂದು ಹಾಡಿಗೆ ಅಥವಾ ಆ ಸಾಲಿಗೆ ಅಥವಾ ಆ ಒಂದು ವಿಲಕ್ಷಣ ಅಥವಾ ಡಿಫರೆಂಟ್ ಆದಂತಹ ಪದಕ್ಕೆ. ಇದು ಏಕಾಏಕಿ ನಾನೊಬ್ಬ ರ್ಯಾಪರ್ ಸಿಂಗು, ನನ್ನ ಸಹೋದ್ಯೋಗಿ ಆತ ರ್ಯಾಪರ್ ಸಿಂಗು, ಅವನ ಚರಣವನ್ನು ನಾನು ಅವನ ಅನುಮತಿ ಪಡೆಯದೆ ಬಳಸ್ಕೊಂಡ್ರೆ ಏನಾದೀತು ಅಂತ ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ. ಒಂದು ಕಮರ್ಷಿಯಲ್ ಆಗಿ ಆತ ಅದಕ್ಕೊಂದು ಬಂಡವಾಳ ಹಾಕಿರ್ತಾನೆ. ಆತ ಈಗ ಅದಕ್ಕೆ ಆರೋಪವನ್ನು ಹೊರಿಸ್ತಾ ಇರುವಂತಹದ್ದು, ಚಂದನ್ ಶೆಟ್ಟಿ ನನ್ನ ಚರಣವನ್ನು ಕದ್ದಿದ್ದಾರೆ, ನನ್ನ ಅನುಮತಿಯನ್ನು ಪಡೆಯದೆ ಅವರು ಬಳಕೆ ಮಾಡ್ಕೊಂಡಿದ್ದಾರೆ ಎನ್ನುವಂಥ ಆರೋಪ ಯುವರಾಜ್ ರ್ಯಾಪರ್ ಕಮ್ ಪ್ಲೇ ಬ್ಯಾಕ್ ಸಿಂಗರ್ ಗುರುತರ ಆರೋಪ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಯುವರಾಜ್ ರ್ಯಾಪರ್ ಕಮ್ ಪ್ಲೇ ಬ್ಯಾಕ್ ಸಿಂಗರ್ ಗುರುತರ ಆರೋಪವನ್ನ ಮಾಡ್ತಾ ಇರುವಂತಹದ್ದು, ಚಂದನ್ ಶೆಟ್ಟಿ ನನ್ನ ಚರಣವನ್ನ ಕಾಪಿ ಮಾಡಿದ್ದಾರೆ ಎಂದು ಗಂಭೀರವಾದಂತಹ ಆರೋಪ. ಮಿಲಿಯನ್ ವ್ಯೂಸ್ ಕಂಡಿದ್ದಂತಹ ಸಿನಿಮಾ ಹಾಗಾದ್ರೆ ಕಾಪಿನಾ? ಈ ಆರೋಪಕ್ಕೆ ಚಂದನ್ ಶೆಟ್ಟಿ ರಿಯಾಕ್ಟ್ ಮಾಡಿಲ್ಲ, ಆದರೆ ಪ್ರತಿಕ್ರಿಯಿಸದೆ ಮೌನ ಪಾಲಿಸಿದ್ದೇಕೆ ಅಂದರೆ ಇಷ್ಟೂ ದಿನ, ಇವತ್ತು ಅವರು ರಿಯಾಕ್ಟ್ ಮಾಡಿರಬಹುದು, ಆದರೆ ಇಷ್ಟೂ ದಿನ ಅವರು ಅದಕ್ಕೆ ರಿಯಾಕ್ಟ್ ಮಾಡಿರಲಿಲ್ಲ. ತನ್ನ ಹಾಡಿನ ಹಿಟ್ಟಿಗೆ ಕಾಪಿನೇ ಕಾರಣನಾ ಎನ್ನುವಂತಹದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯುವರಾಜ್ ರ್ಯಾಪರ್ ಕಮ್ ಪ್ಲೇಬ್ಯಾಕ್ ಸಿಂಗರ್ ಗುರುತರ ಆರೋಪ. ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಚಂದನ್ ಶೆಟ್ಟಿ ವಿರುದ್ಧ ಈ ರ್ಯಾಪರು ಅಂದರೆ ಯಾರ ಹಾಡನ್ನು ಪಡ್ಕೊಂಡಿದ್ರು ಚಂದನ್ ಶೆಟ್ಟಿ, ಸೊ ಈಗ ಕಾನೂನು ನಡೆಗೆ ಅಥವಾ ಕಾನೂನು ರೀತಿಯಲ್ಲಿ ಏನಾದರೂ ಕ್ರಮಕ್ಕೆ ಮುಂದಾದರೆ ಚಂದನ್ ಶೆಟ್ಟಿಗೆ ಕಾನೂನು ಕಂಟಕ ಕಟ್ಟಿಟ್ಟ ಬುತ್ತಿ. ಯುವರಾಜ್ ಕಮ್ ರ್ಯಾಪರ್ ಪ್ಲೇಬ್ಯಾಕ್ ಸಿಂಗರ್ ಗುರುತರ ಆರೋಪವನ್ನು ಮಾಡ್ತಾ ಇದ್ದಾರೆ. ಚಂದನ್ ಶೆಟ್ಟಿ ನನ್ನ ಚರಣವನ್ನು ಕಾಪಿ ಮಾಡಿದ್ದಾರೆ ಎಂದು ಆರೋಪ. ಮಿಲಿಯನ್ ವ್ಯೂಸ್ ಕಂಡಿದ್ದ ಸಿನಿಮಾ ಹಾಗಾದರೆ ಕಾಪಿನಾ? ಈ ಆರೋಪಕ್ಕೆ ಚಂದನ್ ಶೆಟ್ಟಿ ಈವರೆಗೂ ಕೂಡ ಮೌನ ಆಗಿದ್ರು. ಪ್ರತಿಕ್ರಿಯಿಸದೆ ಮೌನ ಪಾಲಿಸಿದ್ದಕ್ಕೆ ಚಂದನ್ ಶೆಟ್ಟಿ ಎನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ. ತನ್ನ ಹಾಡಿನ ಹಿಟ್ಟಿಗೆ ಕಾಪಿನೇ ಕಾರಣನಾ? ಹಾಗಾದರೆ ಯುವರಾಜ್ ರ್ಯಾಪರ್ ಕಮ್ ಪ್ಲೇಬ್ಯಾಕ್ ಸಿಂಗರ್ ಕಾನೂನು ಕ್ರಮಕ್ಕೆ ಮುಂದಾಗ್ತಾರಾ ಎನ್ನುವಂತಹದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರಲ್ಲೂ ಕುತೂಹಲವನ್ನು ಕೆರಳಿಸಿದೆ.